ಸರ್, ಇವತ್ತಿನ ದಿವಸ ನಾವು ಮಾಧ್ಯಮದ ಮುಖಾಂತರ ಹೇಳೋದೇನು ಅಂತಂದರೆ, ನಮ್ಮ ತಾವರೆಕೆರೆ ಹೋಬಳಿ ಜನ ನಮಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ನಮ್ಮ ಆನಂದಣ್ಣರು ಇರ್ಬೋದು, ಬಸವರಾಜಣ್ಣರು ಇರ್ಬೋದು, ನಾನಿರ್ಬೋದು. ಇವತ್ತು ಭಾಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಇವತ್ತು ಜನ್ಮದಿನ. ಅವ್ರಿಗೂ ಕೂಡ ನಮ್ಮ ತಾವರೆಕೆರೆ ಹೋಬಳಿ ಜನಗಳ ಮುಖಾಂತರ ಶುಭಾಶಯಗಳನ್ನು ಕೊಡ್ತಾಯಿದ್ವಿ. ಇವತ್ತು ಇಲ್ಲಿ ನೆರೆದಿರೋಂಥ ಜನಗಳಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯ. ಥ್ಯಾಂಕ್ ಯು ಸರ್. ಈ ದಿವಸ ನಮ್ಮ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಜನಾನುರಾಗಿಗಳು, ಸಮಾಜ ಸೇವಕರು ಆದಂಥ ಆನಂದ್ ಸ್ವಾಮಿಯವರು ಮತ್ತು ಅದೇ ರೀತಿ ನಮ್ಮ ಆತ್ಮೀಯ ಗೆಳೆಯ ಮಂಜಣ್ಣವರು, ಹದಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಅವರಿಬ್ಬರದ್ದು ಕೂಡ ಇವತ್ತು ಬರ್ತ್ಡೇ ಇರೋದ್ರಿಂದ ಇಲ್ಲಿ ಭಾಳ ನಮ್ಮ ಎರಡೂ ಗ್ರಾಮ ಪಂಚಾಯತಿ ಹದಿನಳ್ಳಿ ಮತ್ತು ಚೋಳನಾಯಕನಹಳ್ಳಿ, ಚಿಕ್ಕನಹಳ್ಳಿ, ಚಿಂಜುಪೆ 4 ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು, ನಮ್ಮ ಸ್ನೇಹಿತರು, ಆತ್ಮೀಯರು ಎಲ್ಲ ಸೇರಿ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಭಗವಂತ ಇಬ್ಬರಿಗೂ ಸಹ ಆನಂದ್ ಸ್ವಾಮಿಯವರು ಮತ್ತು ಮಂಜುನಾಥ್ ಅವ್ರಿಗೆ ಮುಂದಿನ ದಿನದಲ್ಲಿ ಒಳ್ಳೆ ಅಧಿಕಾರ, ಒಳ್ಳೆ ಉನ್ನತವಾದ ಸ್ಥಾನಮಾನ ಕಲ್ಪಿಸಲಿ. ಅದೇ ರೀತಿ ಅವರಿಬ್ಬರಿಗೂ ಕೂಡ ಸಮಾಜ ಒಂದು ಒಳ್ಳೆಯ ರೀತಿ ತಗೊಂಬರಲಿಕ್ಕೆ ಸಮಾಜನ ಅವ್ರಿಗೆ ಭಗವಂತ ಆರ್ಥಿಕವಾಗಿ ಹೆಚ್ಚಿನ ರೀತಿ ಸಹಾಯ ಮಾಡಲಿ, ಅವ್ರನ್ನ ಇನ್ನೂ ಉನ್ನತವಾದಂಥ ಒಂದು ಮಟ್ಟಕ್ಕೆ ಏರಿಸಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮಾಧ್ಯಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕಾರ್ಯಕ್ರಮ ಅಂದರೆ ಏನಿಲ್ಲ, ಅದೇ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲರೂ ಬಂದು ಶುಭ ಹಾರೈಸ್ತಾ ಇದ್ದಾರೆ. ಮತ್ತು ಕೇಕು ಮತ್ತು ಹರ ತುರಾಯಿಗಳೊಂದಿಗೆ ಸನ್ಮಾನ ಮಾಡ್ತಾಯಿದ್ದಾರೆ. ಎಲ್ಲ ಸ್ನೇಹಿತರಿಗೂ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥ ಎಲ್ಲ ಸ್ನೇಹಿತರಿಗೂ ಅಭಿನಂದನೆ ಸಲ್ಲಿಸ್ತಾ